SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತು ಹಿಂದಿ ವಿಷಯದಲ್ಲಿ. ಆ ಹಿಂದಿ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ ಇವತ್ತೇನು ಮಾಡೋಣ, ಬ್ಲೂ ಪ್ರಿಂಟನ್ನು ಅಭ್ಯಾಸವನ್ನು ಮಾಡೋಣ. ಸೊ ಖಂಡಿತವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯ ನೀಲನಕ್ಷೆಗಳನ್ನು ಅರಿತುಕೊಂಡ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಾ ಘಟಕಗಳ ಪಾಠಗಳ ಇಂತಿಷ್ಟೇ ಅಂಕಗಳ ಪ್ರಶ್ನೆಗಳು ಬರಬಹುದು ಅಂತ ಊಹಿಸಬಹುದು. ಮತ್ತು ಇದು ಮುಂದಿನ ಒಂದು ಅಧ್ಯಯನಕ್ಕಾಗಿ ಪರೀಕ್ಷಾ ತಯಾರಿಗಾಗಿ ಈ ಬ್ಲೂ ಪ್ರಿಂಟ್ ನಮಗೆ ಸಹಕಾರಿ ಆಗ್ತದೆ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇದೇ ತರಹದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಬ್ಲೂ ಪ್ರಿಂಟ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ. ಸೊ ಫಸ್ಟ್ ಪಾಠ ಇತ್ತು ಮಾತೃಭೂಮಿದಿಂದ ಏನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ 1 ಅಂಕದ 1 ಪ್ರಶ್ನೆ ಬಂದದ, 2 ಅಂಕದ 1 ಪ್ರಶ್ನೆ ಬಂದದ. ಈ ಪಾಠಕ್ಕೆ 3 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಂದರೆ ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಒಂದಿದೆ, ಆಮೇಲೆ ಮಾತೃಭೂಮಿ ಕಾ ಸ್ವರೂಪ್ ಅಂತ 2 ಕ್ವಶನ್ಸ್ ಕೇಳಿದ್ದಾರೆ. ಸೊ 3 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕಾಶ್ಮೀರಿ ಸೇಬ್ದಿಂದ ನೋಡೋದಾದರೆ ಲೇಖಕೋ ಕ್ಯಾ ನಜರ್ ಆಯಾ ಅಂತಕ್ಕಂಥ 1 ಪ್ರಶ್ನೆ ಇತ್ತು. ಆಮೇಲೆ ಫಲ್ ಸಬ್ಜಿಯು ಖಾನೆ ಸೆ ಕ್ಯಾ ಲಾಭ ಹೋತಾ ಹೇ ಅಂತಕ್ಕಂಥದ್ದು ಪ್ರೇಮ್ಚಂದ್ ಕೆ ವಿಚಾರ ಬಗ್ಗೆ 1 ಕ್ವಶನ್ ಇತ್ತು. ಸೊ ಕಾಶ್ಮೀರಿ ಸೇಬ್ ಕತೆಗೂ ಕೂಡ 3 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಗಿಲ್ಲು ಪಾಠದಿಂದ 1 ಅಂಕಕ್ಕೆ ಅನುರೂಪತದಲ್ಲಿ ಲೇಖಿಕ ಹೆಸರು ಕೇಳಿದ್ರೆ 2 ಅಂಕದಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಎಸ್ ಗಿಲ್ಲು ಬಹುತಿ ಭಾವಾನುಕೂಲ ಪ್ರಾಣಿ ಹೇ ಕೈಸೆ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ಸೇ ಇತ್ತು. 3 ಅಂಕದ ವೇಟೇಜನ್ನು ಗಿಲ್ಲು ಪಾಠಕ್ಕೆ ಇಟ್ಟಿದ್ರು. ಇನ್ನು ಅಭಿನವ ಮನುಷ್ಯ ಪದ್ಯದಲ್ಲಿ 3 ಅಂಕದ 1 ಪ್ರಶ್ನೆ ಬಂದದ. ಆ ಆನ್ಸರ್ ಏನಾಗಿತ್ತಪ್ಪ ಅಂದರೆ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ ಅಂತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನಾವು ಅಭಿನವ್ ಮನುಷ್ಯದಲ್ಲಿ ಬರೀತಕ್ಕಂಥದ್ದು ಇತ್ತು. ಇನ್ನು ಮೇರಾ ಬಚ್ಪನ್ ಇದೆ. ಸೊ ಮೇರಾ ಬಚ್ಪನ್ ಪಾಠದಲ್ಲಿ ಅಲ್ಲಿ 3 ಅಂಕದ 1 ಪ್ರಶ್ನೆ ಜಲಾಲುದ್ದೀನ್ ಬಗ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಆ ಜಲಾಲುದ್ದೀನ ವ್ಯಕ್ತಿತ್ವ ಕಲಾ ಮೇಲೆ ಯಾವ ಥರನಾದ ಪ್ರಭಾವ ಬೀರಿತು ಅಂತ ಕೇಳಿದರು. ಇನ್ನು ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಬರ್ತದೆ. ಅಲ್ಲಿ ಎಸ್ ಪಂಡಿತ್ ರಾಜ್ ಕಿಶೋರ್ ಮಾನವೀಯತಾಕ್ಕೆ ಮೂರ್ತಿ ಥೇ ಕೈಸೆ ಅಂತ ಕೇಳಿದ್ದಾರೆ. ಅಂದರೆ ಪಂಡಿತ್ ರಾಜ್ ಕಿಶೋರ್ ಅವರ ಪರೋಪಕಾರದ ಗುಣದ ಬಗ್ಗೆ ಈ ಪ್ರಶ್ನೆಗೆ ಉತ್ತರಗಳನ್ನು ಬರೆದ್ರೆ 3 ಅಂಕಗಳನ್ನು ಕೊಡ್ತಾ ಇದ್ರು. ಇನ್ನು ದೋಹಾದಲ್ಲಿ ಹೋಗೋದಾದರೆ ವಿದ್ಯಾರ್ಥಿಗಳೇ, ಸೊ ಅಲ್ಲಿನೂ ಕೂಡ ದಯಾ ಕಿಸ್ಕಾ ಮೂಲ ಹೇ ಅಂತ ಕೇಳಿದರು, ಧರ್ಮ. ಆಮೇಲೆ ಆಲ್ರೆಡಿ ನಾವು ಹೇಳಿದ್ದೀವಿ ಎಸ್ ರಾಮನಾಮ ಮನಿ ದೀಪದರು ಜೀಹ ದೇಹರಿ ದ್ವಾರ, ಆ ದೋಹಾ ಕೊಟ್ಟಿದ್ರು, ಅದರದ ಒಂದು ಭಾವಾರ್ಥವನ್ನು ಬರಲಿಕ್ಕೆ ಹೇಳಿದರು. ಸೊ ಟೋಟಲಿ ಆ್ಯಸ್ ಇಟ್ ಈಸ್ 4 ಅಂಕಗಳ ವೇಟೇಜ್ಗಳನ್ನು ತುಳಸಿಗೆ ದೋಹೆಗೆ ಕೊಟ್ಟಿದ್ರು. ಇನ್ನು ಇಂಟರ್ನೆಟ್ಗೆ ಕ್ರಾಂತಿ ಪಾಠದಲ್ಲಿ ಟೋಟಲಿಯಲ್ಲಿ ನಮಗೆ 2 ಕ್ವಶನ್ಸ್ಗಳು ಕಾಣಿದ್ವು. ಓಕೆ, ಸೊ ಇಂಟರ್ನೆಟ್ನ ಲಾಭಗಳ ಬಗ್ಗೆ 1 ಕ್ವಶನ್ ಇದ್ದರೆ, ಇನ್ನೊಂದು ಸೂಚನಾ ಮತ್ತು ಸಂಚಾರಕ್ಕೆ ಕ್ಷೇತ್ರ ಮೇ ಇಂಟರ್ನೆಟ್ಗೆ ಲಾಭ ಅಂತ ಅದನ್ನು ಕೇಳಿದರು. ಸೊ ಟೋಟಲಿ 2 ಕ್ವಶನ್ಸ್ಗಳನ್ನು ಕೇಳಿದರು. ಈ ಪಾಠಕ್ಕೆ 4 ಅಂಕಗಳ ವೇಟೇಜ್ಗಳನ್ನು ನಾವು ಕೊಡ್ಬೋದು, ಯಾಕಂದ್ರೆ ಅದು ಆರಲ್ಲಿತ್ತು, ಆಯ್ಕೆ ಪ್ರಶ್ನೆಗಳಿರೋದ್ರಿಂದ ನಾವಲ್ಲಿ 8 ಅಂತ ಬರೆದಿದ್ದೀವಿ. ಇನ್ನು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಈ ಒಂದು ಎಸ್ ವ್ಯಂಗ್ಯ ರಚನಾದಿಂದ ಒಂದೇ 1 ಕ್ವಶನ್ ಕೇಳಿದ್ರು, ಲೇಖಕರನ್ನು ಆ ಒಂದು ಸಮ್ಮೇಳನಕ್ಕೆ ಏಕೆ ಕರೆದಿದ್ರು ಅಂತಕ್ಕಂಥದ್ದು. ದುನಿಯಾ ಮೇ ಪಹಲಾ ಮಕಾನ್ದಲ್ಲಿ 2 ಏನಾಗಿತ್ತಪ್ಪ ಅಂದ್ರೆ 1 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದರು. ಎಸ್ ದೋಸ್ತೋನೆ ಕ್ಯಾ ತೈ ಕಿಯಾ ಅಥವಾ ದೋಸ್ತೋನೆ ಕ್ಯಾ ನಿಶ್ಚಯ ಕಿಯಾ. ಇನ್ನೊಂದು ಹಾತಿ ಕೆ ಪೈರ್ ಮಕಾನ್ ಕೆ ಸ್ತಂಭ ಇತ್ತು. ಆಮೇಲೆ ಮಚ್ಲಿ ಕೆ ಪೀಟ್ ಇತ್ತು, ಮಕಾನ್ ಕೆ ಛಪ್ಪರ್ ಅಥವಾ ಮಕಾನ್ ಕಿ ಛತ್ ಅಂತ ಬರ್ತದೆ. ಸೊ ಟೋಟಲಿ 2 ಮಾರ್ಕ್ ವೇಟೇಜ್ಗಳನ್ನು ಡಾಕ್ಟರ್ ವಿಜಯ ಗುಪ್ತಾ ಅವರು ಬರೆದಿರ್ತಕ್ಕಂಥ ಎಸ್ ದುನಿಯಾ ಮೇ ಪಹಲಾ ಮಕಾನ್ ಲೇಖಕ್ಕೆ ಕೊಟ್ಟಿದ್ರು. ಇನ್ನು 11ನೇ ಪ್ರಶ್ನೆ ಇತ್ತು ಸಮಯ ಕಿ ಪಹಚಾನ್ದಲ್ಲಿ 3 ಅಂಕಕ್ಕೆ ಒಂದೇ ಪ್ರಶ್ನೆ ಇತ್ತು. ಸಮಯದ ಮಹತ್ವವನ್ನು ಬರೀತಕ್ಕಂಥದ್ದಿತ್ತು, ಅದಕ್ಕೂ ಕೂಡ 3 ಅಂಕಗಳ ವೇಟೇಜನ್ನು ಇಟ್ಟಿದ್ರು. ಇನ್ನು ರೋಬೋಟ್ ಎಸ್ ಕಹಾನಿದಿಂದ ಇಲ್ಲಿನೂ ಕೂಡ ನಮಗೆ ಏನಾಗಿತ್ತು 2 ಪ್ರಶ್ನೆಗಳನ್ನು ಬಂದಿದ್ದಾವೆ. ಒಂದು ಅನುರೂಪತದಲ್ಲಿನೂ ಕೂಡ 1 ಬಂದಿತ್ತು, ಪಾಠದ ವಿಧ. ಆಮೇಲೆ ಸೊ ಅಂತಮೇ ದೋನೋ ರೋಬೋಟ್ ಕ್ಯೂ ಖುಷ್ ಹುಯೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರು. ಸೊ ಟೋಟಲಿ ಇಲ್ಲಿಂದೂ ಕೂಡ ಏನಾಗೋದಪ್ಪ ಅಂದ್ರೆ 3 ಮಾರ್ಕ್ ವೇಟೇಜ್ಗಳನ್ನು ನಮ್ಗೆ ಏನು ಮಾಡಿದ್ದಾರೆ, ರೋಬೋಟ್ ಪಾಠದಿಂದ ಕೊಟ್ಟಿದ್ದಾರೆ. ಇನ್ನು ಮಹಿಳಾ ಕಿ ಸಾಹಸಗಾತ ಇದೆ. ಸೊ ಬಿಚೇಂದ್ರಿನೇ ಪಹಾಡ್ ಪರ್ ಚಡ್ನೆ ಕಿ ತಯಾರಿ ಕಿಸ್ ಪ್ರಕಾರ ಕಿ ಅಂತ ಇತ್ತು, ಅದಕ್ಕೂ ಕೂಡ 3 ಅಂಕದ ವೇಟೇಜ್ ಇದೆ. ಸೂರ್ಶಾಮ್ದಲ್ಲಿ ಟೋಟಲಿ ನಮಗೆ ಎಸ್ 3 ಕೊಟ್ಟಿದ್ದಾರೆ. ಓಕೆ, ಸೂರ್ಶಾಮ್ದಲ್ಲಿರ್ತಕ್ಕಂಥದ್ದು ಪ್ರಶ್ನೆಗಳಿತ್ತು. ಅಲ್ಲಿ ಬಲಭದ್ರ ಅಂದರೆ ಯಾರನ್ನು ಬರಿಬೇಕು, ಬಲರಾಮ್ ಅಂತಕ್ಕಂಥದ್ದು. ಆಮೇಲೆ ಎಸ್ ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ ಅಂತಕ್ಕಂಥ 1 ಕ್ವಶನ್ ಇತ್ತು. ಸೊ ಟೋಟಲಿ 3 ಮಾರ್ಕ್ ವೇಟೇಜ್ಗಳನ್ನು ಸೂರ್ಶಾಮಕ್ಕೂ ಕೊಟ್ಟಿದ್ರು. ಇನ್ನು ಕರ್ನಾಟಕ ಸಂಪದಾ ಪಾಠದಲ್ಲಿ ಸೊ ಬೆಂಗಳೂರು ವಿಶ್ವಭರ್ ಮೇ ಕ್ಯೂ ಪ್ರಸಿದ್ಧಿ ಅಂತ ಕೇಳಿದ್ರು. ಈ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಅದ. ಇನ್ನೊಂದು ಕ್ವಶನನ್ನು ಏನು ಕೊಟ್ಟಿದ್ರಪ್ಪ ಅಂದ್ರೆ ಅನುವಾದದಲ್ಲಿ ಕೊಟ್ಟಿದ್ರು. ಸೊ ಗದ್ಯ ಭಾಗವನ್ನು ಕೊಟ್ಟು ಅನುವಾದವನ್ನು ಮಾಡಲಿಕ್ಕೆ ಹೇಳಿದರು. ಸೊ ಹೀಗಾಗಿ ಈ ಪಾಠಕ್ಕೆ ನಾವು 6 ಮಾರ್ಕ್ಸ್ ಕೊಟ್ಟಿದ್ದೀವಿ. ನಾರ್ಮಲಿ 3 ಮಾರ್ಕ್ಸ್ ಹಿಡಿದ್ರೂ ಕೂಡ ಇಟ್ಸ್ ಓಕೆ. ಇನ್ನು ಬಾಲಶಕ್ತಿಯಲ್ಲಿ ಎಸ್ ಬಚ್ಚೋನೆ ಗಾಂವ್ ಕೆ ಲಿಯೆ ಕ್ಯಾ ಕ್ಯಾ ಕಾಮ್ ಕಿಯೆ ಅಂತಕ್ಕಂಥ 1 ಪ್ರಶ್ನೆ 3 ಅಂಕಕ್ಕೆ ಕೇಳಿದರು. ಇನ್ನು
ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ ಇಂದ 4 ಅಂಕಕ್ಕೆ ಯಥಾವತ್ತಾಗಿ ತಮ್ಗೆ ಗೊತ್ತಿರತಕ್ಕಂಥದ್ದು ಅಸಫಲತಾ ಏಕ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಕ್ಯಾ ಕಮಿ ರಹ ಗई देखो और सुधार करो जब तक न सफल हो नींद चैन को त्यागो तुम संघर्ष का मैदान छोड़कर मत भागो तुम ಅಂತಕ್ಕಂಥ 4 ಸಾಲುಗಳನ್ನು ಬರಿಬೇಕಾಗಿತ್ತು. ಇನ್ನು ಎಸ್ ಪುಲ್ಲಿಂಗದಲ್ಲಿ ಬಾಲಕ್ ಬಗ್ಗೆ ಇತ್ತು, ಬಾಲಿಕಾದ, ಆಮೇಲೆ ಇಮಾನ್ದು ಬೇ ಇಮಾನ್ ಅಂತಕ್ಕಂಥ ಶಬ್ದ ಆಗಿರ್ಬೋದು, ಏಕವಚನ ಶಬ್ದ ಲಿಫಾಫಾಗಳನ್ನು ಗುರುತಿಸೋದಾಗಿರ್ಬೋದು, ರೋನಾದು ಪ್ರಥಮ ಪ್ರೇರಣಾರ್ಥಕ ರುಲಾನ ಆಗಿರ್ಬೋದು, ಆಮೇಲೆ ಜಲಾಶಯ ದೀರ್ಘ ಸಂಧಿ ಆಗಿರ್ಬೋದು, ಸೀತಾರಾಮ್ ದ್ವಂದ್ವ ಸಮಾಸ ಆಗಿರ್ಬೋದು, ಆಮೇಲೆ ಬಾಲಕೋ ಕಿ ಟೋಲಿ ಬಂತಿ ಅಂತಕ್ಕಂಥದ್ದು ಕಿ ಅಂತಕ್ಕಂಥ ಕಾರಕ ಚಿಹ್ನೆ ಆಗಿರ್ಬೋದು, ಆಪ್ಕಾ ನಾಮ್ ಕ್ಯಾ ಹೇ ಅಂತಕ್ಕಂಥದ್ದು ಪ್ರಶ್ನವಾಚಕ ಚಿಹ್ನೆದ ಬಗ್ಗೆ ಏನು ಮಾಡಿದ್ರು ಕ್ವಶನ್ಸ್ಗಳನ್ನ ಕೇಳಿದರು. ಬಟ್ ನಿಬಂಧಗಳಲ್ಲಿ ಏನು ಮಾಡಿದ್ರು ಅಂತಂದರೆ ನಾರಿ ತುಮ್ ಕೇವಲ್ ಶ್ರದ್ಧಾ ಹೋ, ಸಮಯ ಕಿ ಪಹಚಾನ್, ನಿಯಮಿತ ಅಧ್ಯಯನ ಕೆ ಲಾಭ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳಿದರು. ಆಮೇಲೆ ಆ್ಯಸ್ ಇಟ್ ಇಸ್ ಆಗಿ ಚುಟ್ಟಿ ಪತ್ರ ಅದೆಲ್ಲ ಬಂತು, ಬಟ್ ಕ್ವಶನ್ಸ್ ತುಂಬಾ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗಿತ್ತು ಅಂತಲೇ ನಾವು ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ರೆಗ್ಯುಲರ್ ಆಗಿ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ತಾವುಗಳು ಹೆಚ್ಚು ಗಮನವನ್ನು ಕೊಡದೆ ಕಂಟೆಂಟ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಯಾಕಂದರೆ ಯಾವ ಬೇಕಾದ ವಿಭಾಗಗಳಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ಗಳು ಇದ್ದಾವೆ. ಇದೇ ಪ್ರಶ್ನೆಗಳನ್ನು ಪದೇ ಪದೇ ರಿಪೀಟ್ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಹೊಸದಾಗಿಯೇ ನಾವುಗಳನ್ನು ನೋಡ್ತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳಿಗೆ ಇಡೀ ಪಾಠದ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ನಿಮ್ಮ ಸ್ಟಡಿ ಚೆನ್ನಾಗಾಗಲಿ, ಸಂಬಂಧಪಟ್ಟಂತೆ ಹೊಸ ತರಹದ ಒಂದು ವಿಡಿಯೋಗಳನ್ನು, ಸೊ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ, ನೀವುಗಳು ಸಹಿತ ನೋಡಬೇಕು. ವಿಶೇಷವಾಗಿ ವಿಡಿಯೋಗಳನ್ನು ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಮೋಟಿವೇಶನನ್ನು ತಂದು ಕೊಡ್ತದೆ.